ಓಂ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ಪೋಷಕ ಮಿತ್ರರೇ, ಇವತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳಲ್ಲಿ ನಕಾರಾತ್ಮಕ ಚಿಂತನೆ ಅಥವಾ ನೆಗೆಟಿವ್ ಥಿಂಕಿಂಗ್ ಅಂತೇಳಿ. ಈ ನೆಗೆಟಿವ್ ಥಿಂಕಿಂಗ್ ಯಾಕೆ ಬರುತ್ತೆ? ಈ ನೆಗೆಟಿವ್ ಥಿಂಕಿಂಗ್ ಬರಲಿಕ್ಕೆ ಕಾರಣಗಳೇನು? ಅದರಲ್ಲಿ ಬಹುಮುಖ್ಯವಾಗಿ ನಮಗೆ ಗೊತ್ತಾಗುವಂಥದ್ದು ಅವರ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ, ಅವರ ಸ್ಟಡಿ ಬಗ್ಗೆ ಸಂಬಂಧಪಟ್ಟ ಹಾಗೆ, ಅವರ ಮೆಮೊರಿ ಬಗ್ಗೆ ಸಂಬಂಧಪಟ್ಟ ಹಾಗೆ, ಅವರ ಫೋಕಸ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ನಕಾರಾತ್ಮಕ ಚಿಂತನೆ ಇರುತ್ತೆ. ಹಾಗಾದರೆ ಈ ಮಕ್ಕಳಲ್ಲಿ ನಕಾರಾತ್ಮಕ ಚಿಂತನೆಯನ್ನು ಹೋಗಲಾಡಿಸ್ಲಿಕ್ಕೆ ಏನು ಮಾಡಬೇಕು? ಬರೀಯಾಗಿ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ಬಿಟ್ರೆ ಆಗ್ಬಿಡುತ್ತಾ? ಇಲ್ಲ. ಅಲ್ಲಿ ರೂಟ್ ಕಾಸ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಅಂದರೆ ಬೇರು ಮಟ್ಟದ ಕೆಲವು ಸಮಸ್ಯೆಗಳು ಅಂತ ಹೇಳ್ತೀವಿ. ಆ ಬೇರು ಮಟ್ಟದ ಸಮಸ್ಯೆಗಳನ್ನು ನಾವೇನಾದರೂ ಬಗೆಹರಿಸ್ಕೊಂಡ್ವಿ ಅಂತ ಹೇಳಿದ್ರೆ ಅವರಿಗೆ ಆ ಒಂದು ನಕಾರಾತ್ಮಕ ಚಿಂತನೆಗಳು ಅಥವಾ ನೆಗೆಟಿವ್ ಥಿಂಕಿಂಗ್ಗಳು ಕಡಿಮೆ ಆಗಿ ಸಾಯ್ತದೆ. ಹಾಗಾದರೆ ಈಗ ವಿಷ್ಣು ಸಹಸ್ರನಾಮದಿಂದ ನೆಗೆಟಿವ್ ಥಿಂಕಿಂಗ್ ದೂರ ಮಾಡ್ಬೋದಾ? ಖಂಡಿತ ದೂರ ಮಾಡ್ಬೋದು. 100ಕ್ಕೆ 100ರಷ್ಟು ದೂರ ಮಾಡ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂಥ ಕೆಲವೊಂದು ಮಂತ್ರಗಳಿದೆ. ಆ ಮಂತ್ರಗಳನ್ನು, ಶ್ಲೋಕಗಳನ್ನು ಪಠಿಸಿದರೆ ಸಾಕು, ಅವರಿಗೆ ನಕಾರಾತ್ಮಕ ಚಿಂತನೆಗಳು ಬರುವಂಥದ್ದು ದೂರ ಆಗಲಿಕ್ಕೆ ಸಾಧ್ಯತೆ. ಹಾಗಾಗಿ ಅತಿ ಶೀಘ್ರವಾಗಿ ನಿಮ್ಮ ಮಕ್ಕಳನ್ನು ಈ ಒಂದು ವಿಷ್ಣು ಸಹಸ್ರನಾಮ ತರಗತಿಗೆ ಭಾಗವಹಿಸಲಿಕ್ಕೆ ನೀವು ಪ್ರೇರೇಪಣೆ ಮಾಡಿ, ನಿಮ್ಮಿಂದ ಧರ್ಮದ ದಾರಿ ನಿಮ್ಮ ಮಕ್ಕಳಿಗೆ ಬರಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಗಿದೆ. ಧನ್ಯವಾದಗಳು.